ಗುಂಡ ನಾವು ತಿಂಡಿ ಮಾಡ್ತೀವಿ ಹಾಗೆ ಇದನ್ನು ಕೂಡ ಹಾಗೇನೆ ಬಾಡಿಸಿ. ಒಂದ್ ಕಡೆ ತೊಂದೂರು ಅಂತ ಹೇಳಿ ಹೇಳ್ತಾರೆ, ಕೊಟ್ಟಿಗೆ ಇರದೆತ್ತದ ಅಂತ ಹೇಳಿ ಏನ್ ಮಾಡಿದ್ದಾರೆ ಗೊತ್ತಾ? ಅಮ್ಮ ಒಂದು ಬಾರದ ಹೆಂಚಿನ ಕಿರೆಗೆ ಇದು ಕೊಟ್ಟಿಗೆ ಮಾಡ್ತಾರೆ. ಕೊಟ್ಟಿಗೆ ಅಂದ ನೆಟ್ ನೆತ್ತಲ್ಲ ಮನ್ಪರತ ಹೆಂಚಿನ ಪೆಲತ್ತ ಗುಂಡ 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 ಬಂಪಿನ ಗುಂಡ ಕೆಲವರು ಅವೇನು ಗುಂಡ ಕೊಟ್ಟಿಗೆ ಬಂಪೇರು ಪಾಕರಕ್ಕೆ ಪನ್ಪಿನವು ಅಂದೆ ಕೊಟ್ಟಿಗೆ ಬಂಪಿಂದೇನೆ ಕೊಟ್ಟಿಗೆ ಅನ್ಪಿನಿಂದೇನೇನಾ ಒಂದು ಬಾರದಿರತ್ತ ನೆಕ್ಕ ಕೊಟ್ಟಿಗೆ ಬಂಪಿನ ಕೊಟ್ಟಿಗೆ ಬಂಪಿನಿ ಬೆಲ್ಲ ತೀರತೆಕ್ಕ ಗುಂಡ ಮುಂದೆ ಇರು ಒಲ್ಪದು ಗಂತಿ ನೀರು ಸುಂಕದ ಗಟ್ಟೆ ಇರ್ದು. ಅಯ್ಯೋ ನೋಡಿ ಫ್ರೆಂಡ್ಸ್, ಇದು ನಮ್ಮ ಊರಲ್ಲಿ ನಮ್ಗೆ ಹೀಗೇನೆ ಧರ್ಮಕ್ಕೇನೆ ಸಿಗ್ತದೆ. ಇಲ್ಲಿ ನೋಡಿದ್ರೆ ಸುಂಕದ ಕಟ್ಟೆಗೆ ಹೋಗಿ ಒಂದು ಎಲೆಗೆ 10 ರೂಪಾಯಿ ಕೊಟ್ಟು ತಗೊಂಡು ಬಂದಿದ್ದಾರೆ. ಎಷ್ಟು ಕಾಸ್ಟ್ಲಿ ನೋಡಿ. ಇದ್ರದ್ದು ತಿಂಡಿ ಮಾಡೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇದೆಲ್ಲ ಇವಾಗ ಕಟ್ ಮಾಡ್ತಾ ಇದ್ದಾರೆ. ಇದು ಇದೆಯಲ್ಲ, ಇದು ಕಟ್ ಮಾಡಿ ಇದನ್ನು ಕೂಡ ಯೂಸ್ ಮಾಡ್ತಾರೆ. ಇದು ನೆಂಚಿನಕಮ್ಮ ಯೂಸ್ ಮಾಡ್ಕೋರು ಇನ್ನು ಕಟ್ಟಿರಂಡು ಇಂಚ ಕಟ್ಟುದು ಇಂಚ ಕಟ್ಟುದು ಇನ್ನು ಮೂಡದಲ್ಲಕ ಮಲ್ಪು ಅಂದ ಮಲ್ತದು ಬೆಯ್ಯರ್ ದಿಪ್ಪಿ ಒಂದು ಫಸ್ಟ್ ಬೆಚ್ಚ ಮನ್ಪೇರು ಉಂಡಾ ಬೆಚ್ಚ ಮಲ್ತದು ದೆಕ್ಕರಂಡು ಬೆಚ್ಚ ಮಲ್ಪನೆ ದೊಂಗು ದಿಕ್ಕಂಡ ಕರಿ ಉಂಡು ಈ ಹಿರೇಪುರ ಇರು ಬಾಡಿಸ ಇರತ್ತೆ ಅವು ದಾದಕ್ಕೆ ಬಾಡಿಸ ಅವು ಬಾಡಿಂದ ಅವು ಒಂದು ಪುಡ ಉಂಡು ಇದೆ. ನೋಡಿ ಫ್ರೆಂಡ್ಸ್, ಇದು ಎಲೆಯನ್ನೆಲ್ಲ ಈ ತರ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು, ನಾನೀಗ ಪ್ರತಿಯೊಂದು ತೋರಿಸಿದೆಲ್ಲ ನಿಮ್ಗೆ, ಈ ತರ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಈ ತರ ಬಾಡಿಸ್ಕೋಬೇಕು. ಇಲ್ಲಾಂದ್ರೆ ಹಾಗೇನೆ ನಾವು ತಿಂಡಿ ಮಾಡ್ತೀವಿ ಹಾಗೆ ಅಂತ ಹೇಳಿದ್ರೆ ಅದು ಆಗಲ್ಲ, ಅದು ಫುಲ್ ಒಡೆದು ಹೋಗ್ತದೆ. ಅದಕ್ಕೋಸ್ಕರ ಈ ತರ ಬಾಡಿಸಿ, ಎಲೆಯನ್ನು ಬಾಡಿಸಿ ಹಾಗೆ ಅದಕ್ಕೆ ಕಟ್ಟೋ ಈ ದಾರ ಇದೆಯಲ್ಲ, ಈ ದಾರ ಅದರದೇ ಬಾಳೆ ಎಲೆದೇ ದಾರನ ಈ ತರ ತೆಗೆದು ತರ ಬಾಡಿಸ್ಬೇಕು ನೋಡಿ. ಹಾಗೆ ಪ್ರತಿಯೊಂದನ್ನು ಕೂಡ ಹಾಗೇನೆ ಬಾಡಿಸಿ ಈ ತರ ಇಡೋದು ನೋಡಿ. ಇದು ಬಾಳೆ ಎಲೆದ್ದೇ ದಾರ. ಇಂದಿತ್ತೇರು ಬಾಡಿಸೋದು ಅವನ್ ತೆಗೆದು ಕಂತೀನ ಕಟ್ಟಿರಂಡು ಅಂದ ನಾನು ಇಡ್ಲಿಕ್ಕೆ ಪಾಡ್ಯಾರೆ ನೋಡಿ. ಇದನ್ನು ಬಾಡಿಸಿ ಆದ್ಮೇಲೆ ರಿಟರ್ನ್ ಇದನ್ನು ತುಂಬಾ ಚಂದ ಈಗ ಕ್ಲೀನ್ ಮಾಡಿ ತಂದಿದ್ದಾರೆ. ಆಮೇಲೆ ಇದನ್ನು ಯಾವ ತರ ಇಡ್ಲಿಗೆ ಅಂದ್ರೆ ಕೊಟ್ಟಿಗೆ ಯಾವ ತರ ಮಾಡೋದಂತ ಹೇಳಿದ್ರೆ ಅದು ತೋರಿಸ್ತೀನಿ ನಿಮ್ಗೆ, ಆಯ್ತಾ? ಮೊಟ್ಟೆ ಮಾತ್ರ ಪರವಲ್ಲಿ ನಾನು ನಿಂಚ ಮಲ್ತದೆ ಕೈಟು ನೋಡ್ಕೊಡು ನಾ ಅಲ್ಲ ತುಕ ತುಕ ಉಲೈ ನೆತ್ತ ಉಲೈ ಬಂದ ಪಾಡ್ನಾ ಬಂದ ಪಾಡು ಇತ್ತೆ ಅವೇನು ಕಟ್ಟುನಾ ಇತ್ತೆ ಕಟ್ಟು ತುಲ ಅಂತ ಗಟ್ಟಿಯೋಡು ಇನ್ನ ಬಂದ ಪೋಪುಂಡು ಇತ್ತೆ ನಿಂಚ ಕಟ್ಟಿದು ಬಂದ ಪಾಡ್ನದಕ್ಕ ಕೂಡ ಕಟ್ಟೋಡತೆ ಕೂಡ ಕಟ್ಟಾರ ಗಟ್ಟಿ ಕಟ್ಟೋಡತ ಗಟ್ಟಿ ಕಟ್ಟೋಡು ಅಂತ ಬಂದ ಪಾಡ್ದು నేను కూడా ఉంచామనుకోండి. ಇದು ಇವಾಗ ರೆಡಿ ಮಾಡಿಟ್ಟಿರುವಂತಹ ಹಿಟ್ಟನ್ನು ಹಾಕ್ತಾ ಇದ್ದೀರಾ ನೋಡಿ ಫ್ರೆಂಡ್ಸ್. ಹಿಟ್ಟು ಎಲ್ಲ ನೋಡಿ ಒಳ್ಳೆ ಚೆನ್ನಾಗಿ ಹಿಟ್ಟು ಬಂದಿದೆ. ನಿನ್ನೆ ಸಂಜೆ ಕಡ್ದಿಟ್ಟಿದ್ದಾರೆ. ಹಾಗೆ ಈಗ ನೋಡಿ ಇವಾಗ ಮಧ್ಯಾಹ್ನದ ಹೊತ್ತಲ್ಲಿ ಹಿಟ್ಟು ಚೆನ್ನಾಗಿ ಮೇಲ್ಗಡೆ ಬಂದಿದೆ. ರೆಡಿ ಮಾಡಿಟ್ಟಿರುವಂತಹ ಈ ಬಾಳೆ ಎಲೆದು ಕೊಟ್ಟಿಗೆ ಒಳಗಡೆ ಹಾಕಬೇಕು.
ಈ ತರ ನೋಡಿ ಒಂದೊಂದಾಗಿ ಹಾಕಬೇಕು. ಈ ತರ ಹಾಕಿ ಆಮೇಲೆ ಕಟ್ಬೇಕಾ? ಇದು ಸ್ಟೀಮಲ್ಲಿ ಈಗ ಬಿಸಿನೀರು ಇಟ್ಟಿದ್ದಾರೆ. ಇವಾಗ ಇದು ಸ್ಟೀಮರಲ್ಲಿ ಬೇಯಿಸೋದು ನೋಡಿ. ಇದು ನಮ್ಮ ಕಡೆ ತೊಂದೂರು ಅಂತೇಳಿ ಹೇಳ್ತಾರೆ, ನಿಮ್ಮ ಕಡೆ ಏನು ಹೇಳ್ತಾರೆ ಅಂತೇಳಿ ನಂಗೆ ಕಮೆಂಟ್ ಮಾಡಿ ಆಯಿತಾ. ಸೊ ನೋಡಿ, ಇದು ನಮಗೆ ಇಡ್ಲಿ ಪಾತ್ರೆ ಗೊತ್ತಾಯ್ತಾ. ಈ ಥರ ಇದು ಮಾಡಿ ಇದನ್ನು ಹೀಗೇನೆ ಎಲ್ಲನೂ ಒಂದೊಂದಾಗಿ ಹೀಗೆ ಬೇಯಲಿಕ್ಕೆ ಇಡೋದು ನೋಡಿ. ಎಲ್ಲನೂ ಈ ಥರ ಜೋಡಿಸಬೇಕು ನೋಡಿ. ಪ್ರತಿಯೊಂದನ್ನು ಈ ಥರ ಕಟ್ಟಿ ಸ್ಟೀಮ್ ಒಳಗಡೆ ಇಟ್ಟು ಆಮೇಲೆ ಮುಚ್ಚಳನ ಮುಚ್ಚಬೇಕು. ಇದು ಎಷ್ಟು ನಿಮಿಷ ಅಮ್ಮ ಬೇಯಲಿಕ್ಕೆ? ಅರ್ಧ ಗಂಟೆ ಬೇಕು. ಇದು ನೋಡಿ ಅರ್ಧ ಗಂಟೆ ಬೇಯಲಿಕ್ಕೆ ಬೇಕು. ಹಾಗೆ ಈ ಹಿಟ್ಟಿಗೆ ಏನೆಲ್ಲ ಹಾಕಿದ್ದಾರೆ ಗೊತ್ತಾ? ಹೇಳಿ ಅಮ್ಮ. ಈ ಇಂಚಿನ ಪ್ರಪಾರದಾರ ಈ ಹಿಟ್ಟಿಗೆ ಉರ್ದು ಸಲಾಯಿ ಏತು ಒಂಜಿ ಪಾವು ಮೂಜಿ ಪಾವು ಎದುರು ಬಲಂಟೆ ಒಂಜಿ ಪಾವು ನುಪ್ಪುದಾರಿ. ನೋಡಿ ಇದಕ್ಕೆ ಏನೆಲ್ಲ ಹಾಕಿದ್ದಾರೆ ಗೊತ್ತಾ? ಒಂದು ಪಾವು ಅಂದ್ರೆ 1 ಲೋಟ ಉದ್ದಿನ ಬೇಳೆ, ಮತ್ತೆ 3 ಲೋಟ ಬೆಳ್ತಿಗೆ ಅಂದ್ರೆ ಅದು ಇಡ್ಲಿ ಅಕ್ಕಿ ಅಂತ ಹೇಳಿ ಬರುತ್ತಲ್ಲ, ಅದನ್ನು ಹಾಕಿರೋದು. ಆಮೇಲೆ ಲೋಟ ನಾವು ಬುಲೆಟ್ ರೈಸ್, ನಾವು ಮನೆಯಲ್ಲಿ ಬುಲೆಟ್ ರೈಸ್ ಯೂಸ್ ಮಾಡ್ತೀವಿ. ನೀವು ಮನೆಯಲ್ಲಿ ಯಾವುದು ಊಟಕ್ಕೆ ಯೂಸ್ ಮಾಡ್ತೀರೋ ಆ ರೈಸ್ ಅನ್ನು ಹಾಕೋಬಹುದು. ಬಾಯ್ಲ್ ರೈಸ್ ಒಂದು ಬಿಟ್ಟು ಬೇರೆ ಯಾವ ರೈಸ್ ಕೂಡ ಆಡ್ ಮಾಡ್ಕೋಬಹುದು. ಸೊ ಅದನ್ನು ನುಣ್ಣಗೆ ಅಂದ್ರೆ ಈ ಬುಲೆಟ್ ರೈಸ್ ಮತ್ತೆ ಈ ಬೆಳ್ತಿಗೆ ಇದೆಯಲ್ಲ, ಅದನ್ನು ಸ್ವಲ್ಪ ತರಿತರಿಯಾಗಿ ರುಬ್ಕೋಬೇಕು. ಆಮೇಲೆ ಈ ಉದ್ದಿನ ಬೇಳೆ ಇದೆಯಲ್ಲ, ಉದ್ದಿನ ಬೇಳೆಯನ್ನು ಸ್ವಲ್ಪ ನೈಸ್ ಆಗಿ ರುಬ್ಕೋಬೇಕು. ರುಬ್ಬಿ ಆದ್ಮೇಲೆ ನೀವು ಅದನ್ನು ಈಗ ನೀವು ಇವತ್ತು ಸಂಜೆ ಇಡೋದಾದ್ರೆ ನಾಳೆ ಮಧ್ಯಾಹ್ನಕ್ಕೆ ಕರೆಕ್ಟ್ ಆಗಿ ನಿಮ್ಗೆ ಹಿಟ್ಟು ಮೇಲೆ ಬಂದ್ಬಿಡುತ್ತೆ. ಸೊ ಅಷ್ಟೇ ಪ್ರೊಸೀಜರ್ಸ್ ಇರೋದು, ಓಕೆನಾ. ಸೊ ಇದು ಇವಾಗ ಬೇಯ್ತಾ ಇದೆ. ಇದೊಂದು ಅರ್ಧ ಗಂಟೆ ಬೇಕು ಇದು ಬೇಯಲಿಕ್ಕೆ. ಸೊ ಆಮೇಲೆ ಬೆಂದಾದ್ಮೇಲೆ ನಿಮ್ಗೆ ತೋರಿಸ್ತೀನಿ ಯಾವ ತರ ಬಂದಿದೆ ಅಂತ. ಅಮ್ಮ ಅರ್ಧ ಗಂಟೆ ಆಂಡ್ ರೆಡಿ ಆತಲ್ಲ? ಬಂದು ಮಲ್ತದಾರಾ? ಸರಿ ಅಂಚೆ ಓಪನ್ ಅಂತ ತೂಕ ನೋಡಿ ಫ್ರೆಂಡ್ಸ್. ಅರ್ಧ ಗಂಟೆ ಆದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಎಲ್ಲ. ಏನು ಹೊಗೆ ಬರ್ತಾ ಇದೆ ನೋಡಿ, ಸಖತ್ತಾಗಿ ಬೆಂದಿದೆ ಎಲ್ಲ. ಇದನ್ನು ಈಗ ಏನ್ ಮಾಡ್ತೀರಮ್ಮ? ಈಗ ತೆಗಿಯೋದಾ ಅಲ್ಲ ಮತ್ತೆ ತೆಗಿಯೋದಾ? ಇದೀಗ ಈಗೇನೆ ಬಿಟ್ಟು ಒಂದು 10 ನಿಮಿಷ ಬಿಟ್ಟು ತೆಗಿಬೇಕು. ಇದೆಲ್ಲ ತಣ್ಣಗೆ ಆಗ್ಬೇಕಲ್ಲ, ತಣ್ಣಗೆ ಆಗಿ ತೆಗಿಯೋದಾ ಅಲ್ಲ ಬಿಸಿ ಬಿಸಿ ತೆಗಿಬಹುದು? ಅಷ್ಟೇ. ಕೊಟ್ಟಿಗೆ ಈರದ ಎತ್ತದ ಇಡ್ಲಿ ರೆಡಿ ಆತಂಡ ಅವೇನ್ ಕಟ್ ಮಂತೊಂದಲ್ಲಾರ. ವಾವ್ ಏತ್ ಶೋಕ್ ಬೈದನ ಕೇಕ್ದಲ್ಲಕ ಬೈದನ ನಕ್ಕಿ ಎಂಚಿನ ಮಂತದಾರ ಅಂದೆ ನೋಡಿ ಫ್ರೆಂಡ್ಸ್. ಇದು ಇವಾಗ ನಾವು ತಿಂಡಿ ಮಾಡಿದ್ವಲ್ಲ ಕೊಟ್ಟಿಗೆ ಅಂತ ಹೇಳಿ, ಅದು ಈಗ ನಾವು ನೋಡಿ ಇಷ್ಟಿಷ್ಟು ಸಣ್ಣದಾಗಿ ಮಾಡಿ ಅದಕ್ಕೆ ಕಾಂಬಿನೇಷನ್ ಅಂತ ಹೇಳಿ ಏನ್ ಮಾಡಿದ್ದಾರೆ ಗೊತ್ತಾ? ತೆಂಗಿನಕಾಯಿದು ಹಾಲು. ತುಂಬಾ ಸೂಪರ್ ಕಾಂಬಿನೇಷನ್ ಇದು. ಈ ಕೊಟ್ಟಿಗೆಗೆ ಈ ತೆಂಗಿನಕಾಯಿ ಹಾಲು. ವಾವ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಸೂಪರ್ ಕಾಂಬಿನೇಷನ್. ಇದು ತುಳುನಾಡಿನ ಫುಡ್. ಸೊ ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಆಯ್ತಾ. ಹಾಗೆ ರುಚಿ ಹೇಗಿತ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ಯಾರಿಗೆಲ್ಲ ಈ ತಿಂಡಿ ಮೊದಲೇ ಗೊತ್ತಿತ್ತು ಅಂತಾನು ಹೇಳಿ ಆಯ್ತಾ. ಆಲ್ಮೋಸ್ಟ್ ನಿಮ್ಗೆಲ್ಲ ಇವಾಗೆಲ್ಲ ಎಲ್ಲರಿಗೂ ಗೊತ್ತಿರುತ್ತೆ, ಆದ್ರೂ ಒಂದು ಕ್ಯೂರಿಯಾಸಿಟಿ. ಬೆಂಗಳೂರಿನವರಿಗೆ ಅಂದ್ರೆ ಮಂಗಳೂರಿನವರಿಗೆ ಆದಷ್ಟು ಎಲ್ರಿಗೂ ಗೊತ್ತು. ಅದನ್ನ ಬಿಟ್ಟು ಬೆಂಗಳೂರಿನವರಿಗೂ ಈ ರೆಸಿಪಿ ಗೊತ್ತಿದೆಯಾ ಅಂತೇಳಿ ನನಗೆ ಕಮೆಂಟ್ ಮಾಡಿ. ಇವತ್ತಿನ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಏನು ಮಾಡಬೇಕು? ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಬೇಕು. ಹಾಗೆ ನನ್ನ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಬೇಕು. ಹಾಗೆ ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಹಾಗೆ ನೆಕ್ಸ್ಟ್ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಹಾಗೆ ಇನ್ನೊಂದು ವಿಷಯ ಏನಂತ ಹೇಳಿದರೆ, ನಂದು ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ ಐಡಿನ ಇನ್ನು ಯಾರು ಫಾಲೋ ಮಾಡಿಲ್ಲ ನೋಡಿ, ಪ್ಲೀಸ್ ಎಲ್ಲರೂ ಫಾಲೋ ಮಾಡಿ. ಈ ವಿಡಿಯೋ ಕೆಳಗಡೆನೆ ನಂದು ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ ಐಡಿ ಅಕೌಂಟ್ ಬಂದಿರುತ್ತೆ. ಸೊ ಅದರಲ್ಲಿ ನೋಡಿ ನನಗೆ ಫಾಲೋ ಮಾಡಿ. ಹಾಗೆ ಆದಷ್ಟು ಎಲ್ಲರೂ ಸಪೋರ್ಟ್ ಮಾಡಿ ಆಯಿತಾ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹಾಗೆ ನಿಮಗೂ ಕೂಡ ಫಸ್ಟ್ ಬೈಟ್ ನಿಮಗೆ ಇದು, ಆಮೇಲೆ ನಾನು ತಿಂತೀನಿ. ಓಕೆ ಅಮ್ಮ, ಬಾಯ್ ಬಲ್ಲೆ.
ಬಾಯ್. ಬಾಯ್ ಬಾಯ್, ಟೇಕ್ ಕೇರ್.